ಸಾಲ ತಗೊಂಡಿದ್ದೀರಾ? ಹಾಗಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್. ಬ್ಯಾಂಕ್ ನಿಂದ ಲೋನ್ ತಗೊಂಡವರಿಗೆ RBI ಒಂದು ದೊಡ್ಡ ಶುಭ ಸುದ್ದಿಯನ್ನೇ ಕೊಟ್ಟಿದೆ. ಹೋಮ್ ಲೋನು, ಎಜುಕೇಶನ್ ಲೋನು, ಪರ್ಸನಲ್ ಲೋನು, ವೆಹಿಕಲ್ ಲೋನು, ಬಿಸ್ನೆಸ್ ಲೋನು ತಗೊಂಡಿದ್ರೆ ನಿಮಗೂ ಕೂಡ ಇದು ಒಳ್ಳೆ ಸುದ್ದಿ. RBI ಅನೌನ್ಸ್ಮೆಂಟ್ ನಿಮಗೋಸ್ಕರನೇ. ನೋಡಿ, RBI ರೆಪೋ ರೇಟ್ ಕಡಿಮೆ ಮಾಡಿದ್ರು ಕೂಡ ಈ ಬ್ಯಾಂಕ್ಗಳು ಯಾಕೆ ಲೋನ್ ತಗೊಂಡವರಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಿಲ್ಲ? ಇನ್ಮೇಲೆ ಕಡಿಮೆ ಮಾಡಲೇಬೇಕು. ನಿಮ್ಮ EMI ಹೊರೆ ಕಡಿಮೆ ಆಗಲೇಬೇಕು. ಹಾಗಿದ್ರೆ RBI ಅನೌನ್ಸ್ಮೆಂಟ್ ಏನು? ಯಾವಾಗಿಂದ ಇದು ಜಾರಿಗೆ ಬರುತ್ತೆ? ಇದಕ್ಕಿಂತ ಮುಂಚೆ ಬ್ಯಾಂಕ್ನವರು ಏನ್ ಮಾಡ್ತಿದ್ರು? ಯಾಕೆ ಬಡ್ಡಿಯನ್ನ ಕಡಿಮೆ ಮಾಡ್ತಾ ಇರಲಿಲ್ಲ? ಇನ್ಮೇಲೆ ಯಾಕೆ ಬಡ್ಡಿ ಕಡಿಮೆ ಮಾಡಬೇಕು? ಹೀಗೆ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೇನೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಎಷ್ಟೋ ಜನ ಬ್ಯಾಂಕ್ನವರ ಹತ್ರ ಏನು ಕೂಡ ಕೇಳೋದೇ ಇಲ್ಲ. ಎಷ್ಟು ಬಡ್ಡಿ ಹಾಕ್ತಾರೋ ಅಷ್ಟು ಕಟ್ಕೊಂಡು ಹೋಗ್ತಾರೆ. ಆದ್ರೆ ಇದನ್ನ ನೀವು ತಿಳ್ಕೊಂಡ್ರೆ RBI ಅನೌನ್ಸ್ಮೆಂಟ್ ಪ್ರಕಾರ ಬ್ಯಾಂಕ್ಗಳು ನಿಮ್ಮ ಬಡ್ಡಿಯನ್ನ ಕಡಿಮೆ ಮಾಡಬಹುದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಲೋನ್ ತಗೊಂಡವರಿಗೆ RBI ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದೆ. RBIನ ಆ ಬಿಗ್ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಮುಖ್ಯವಾದಂಥ ವಿಚಾರವನ್ನ ನೀವು ತಿಳ್ಕೊಂಡಿರಲೇಬೇಕು. ಅಂದರೆ ಬ್ಯಾಂಕ್ನಲ್ಲಿ ಲೋನ್ ತಗೊಂಡವರು, ಲೋನ್ ಕಟ್ತಾ ಇರುವಂಥವ್ರು, ಲೋನ್ ತಗೊಳ್ಬೇಕು ಅನ್ನೋರಿಗೆ ಇದು ಗೊತ್ತಿರಬೇಕು. ಅದೇನು ಅಂತ ಹೇಳಿದ್ರೆ, ನಿಮ್ಮ ಲೋನು ಯಾವ ಇಂಟ್ರೆಸ್ಟ್ ರೇಟ್ನಲ್ಲಿದೆ ಅಂಥೇಳಿ. ಅಂದರೆ ಇಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟು, ಎರಡನೇದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟು. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ ಯಾವುದೇ ಬ್ಯಾಂಕ್ಗೆ ಹೋಗಿ ನೀವು ಹೋಮ್ ಲೋನು, ವೆಹಿಕಲ್ ಲೋನು, ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಎಜುಕೇಷನ್ ಲೋನು, ಹೀಗೆ ಯಾವುದೇ ಲೋನ್ ತೆಗೆದುಕೊಳ್ಳೋದಕ್ಕೆ ಹೋದಾಗ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನಲ್ಲಿ ಲೋನ್ ತಗೊಂಡ್ರೆ ಬಡ್ಡಿ ಇದೆಯಲ್ಲ, ಅದು RBI ರೆಪೋ ರೇಟ್ ಜಾಸ್ತಿ ಮಾಡಿದಾಗ ಜಾಸ್ತಿ ಆಗುತ್ತೆ, ರೆಪೋ ರೇಟ್ ಕಡಿಮೆ ಮಾಡಿದಾಗ ಆ ಬಡ್ಡಿಯು ಕೂಡ ಕಡಿಮೆ ಆಗುತ್ತೆ. ಅಂದರೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಯಾವಾಗಲೂ ಕೂಡ RBI ರೆಪೋ ರೇಟ್ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗೆಯೇ ಎರಡನೇದು ಫಿಕ್ಸೆಡ್ ಇಂಟ್ರೆಸ್ಟ್ ರೇಟು. ಆದರೆ ಅದೇ ಒಂದು ವೇಳೆ ನೀವು ಲೋನ್ ತಗೊಳ್ಳುವಾಗ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ನಲ್ಲಿ ತಗೊಂಡಿದ್ರೆ ಬಡ್ಡಿಯಲ್ಲಿ ಯಾವ ಚೇಂಜಸ್ ಕೂಡ ಆಗೋದೇ ಇಲ್ಲ. ನೀವು ಲೋನ್ ತಗೊಳ್ಳುವಾಗ ಬ್ಯಾಂಕ್ನವರು ಏನು ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿರ್ತಾರೋ ಲೋನ್ ಕಟ್ಟಿ ಮುಗಿಯೋವರೆಗೂ ಕೂಡ ನೀವು ಆ ಇಂಟ್ರೆಸ್ಟ್ ರೇಟನ್ನೇ ಬ್ಯಾಂಕ್ಗೆ ಕಟ್ಟಬೇಕಾಗತ್ತೆ. ಹಾಗಾಗಿನೇ ಹೆಚ್ಚಿನ ಜನರು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನಲ್ಲೇ ಲೋನ್ ತಗೊಳ್ತಾರೆ. ಯಾಕಂದರೆ RBI ರೆಪೋ ರೇಟ್ ಕಡಿಮೆ ಮಾಡಿದಾಗ ನಮ್ಮ ಬಡ್ಡಿ ಕೂಡ ಕಡಿಮೆ ಆಗುತ್ತೆ. ಇದರಿಂದಾಗಿ ನಾವು EMI ಅನ್ನ ಕಡಿಮೆ ಮಾಡ್ಕೊಳ್ಬೋದು ಅಥವಾ ಟೆನ್ಯೂರ್ ಅನ್ನ ಬೇಕಾದರೂ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ. ಆದರೆ ತುಂಬಾ ಬ್ಯಾಂಕ್ಗಳು RBI ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ರು ಕೂಡ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡೋದಿಲ್ಲ. ಇದು ಯಾಕೆ? ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ ಸ್ಪ್ರೆಡ್ ಚಾರ್ಜ್. ಹಾಗಿದ್ರೆ ಬಡ್ಡಿ ದರದಲ್ಲಿ ಸ್ಪ್ರೆಡ್ ಚಾರ್ಜ್ ಅಂತ ಹೇಳಿದ್ರೆ ಏನು? ನೋಡಿ, RBIನ ಹೊಸ ನಿಯಮದಿಂದ ಹೇಗೆ ಲೋನ್ ಪಡೆದವರಿಗೆ, ಸಾಲ ಪಡೆದವರಿಗೆ ಅನುಕೂಲವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬ್ಯಾಂಕಿಂಗ್ ಭಾಷೆಯಲ್ಲಿ ಸ್ಪ್ರೆಡ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಬದಲಾಗುವ ಬಡ್ಡಿ ದರದಲ್ಲಿ, ಅಂದರೆ ಆಗಲೇ ನಾನು ಹೇಳಿದಂಗೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನಲ್ಲಿ ಸಾಲ ಪಡೆದಾಗ ಅದರಲ್ಲಿ ಎರಡು ಭಾಗಗಳಿರ್ತವೆ. ಒಂದು ಬೆಂಚ್ ಮಾರ್ಕ್ ರೇಟ್, ಎರಡನೇದು ಸ್ಪ್ರೆಡ್ ಅಥವಾ ಸ್ಪ್ರೆಡ್ ರೇಟು, ಸ್ಪ್ರೆಡ್ ಚಾರ್ಜ್ ಅಂತ ಕೂಡ ಕರಿತೀವಿ. RBI ಬ್ಯಾಂಕ್ಗಳಿಗೆ ಸಾಲ ನೀಡುವ ರೆಪೋ ಬಡ್ಡಿ ದರದ ಅನ್ವಯ ಈ ಬೆಂಚ್ ಮಾರ್ಕ್ ರೇಟ್ ಇರುತ್ತೆ. ಸಾಮಾನ್ಯ ಭಾಷೆಯಲ್ಲಿ ಬೆಂಚ್ ಮಾರ್ಕ್ ರೇಟನ್ನು ಮೂಲ ಬಡ್ಡಿ ದರ ಅಂತ ಹೇಳ್ಬೋದು ಅಥವಾ ರೆಪೋ ಬಡ್ಡಿ ದರ ಅಂತ ಕೂಡ ಕರಿಬೋದು. ಇನ್ನು ಎರಡನೇದು ಸ್ಪ್ರೆಡ್. ಅಂದರೆ ಬ್ಯಾಂಕ್ ತನ್ನ ಆಪರೇಷನಲ್ ಚಾರ್ಜು, ಅಂದರೆ ನಿರ್ವಹಣಾ ವೆಚ್ಚ, ವೇತನದ ಖರ್ಚು, ಲಾಭದ ಬಾಬ್ತು ಅಂದರೆ ಪ್ರಾಫಿಟ್ ಮಾರ್ಜಿನ್, ಹಾಗೆಯೇ ಸಾಲ ಪಡೆದಿರುವ ವ್ಯಕ್ತಿಯ ಮರುಪಾವತಿ ಸಾಮರ್ಥ್ಯವನ್ನು ಪರಿಗಣಿಸಿ ಅಂತಿಮ ಬಡ್ಡಿ ದರವನ್ನು ನಿಗದಿಪಡಿಸುತ್ತೆ. ಇದನ್ನ ಸ್ಪ್ರೆಡ್ ಅಥವಾ ಬ್ಯಾಂಕ್ ನಿಗದಿಪಡಿಸುವಂತ ಬಡ್ಡಿ ದರ ಅಂತ ಕೂಡ ಹೇಳ್ಬೋದು. ನೋಡಿ, ನಿಮ್ಗೊಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, RBIನ ರೆಪೋ ರೇಟ್ ಅಥವಾ ರೆಪೋ ದರ 5% ಅಂತ ಅನ್ಕೊಳ್ಳೋಣ. ಇದರ ಜೊತೆಗೆ ಆಗ್ಲೇ ನಾನು ಹೇಳಿದಂಗೆ ತನ್ನ ವೆಚ್ಚಗಳು, ಲಾಭದ ಬಾಬ್ತು ಅಂದರೆ ಪ್ರಾಫಿಟ್ ಮಾರ್ಜಿನ್, ಅದು ಇದು ಅಂತ ಟೋಟಲ್ ಆಗಿ ಅಂದಾಜು 2% ನಿಗದಿಪಡಿಸುತ್ತೆ ಅಂತ ಹೇಳಿ ಭಾವಿಸೋಣ. ಇದರ ಅನ್ವಯ 5% ಮೂಲ ಬಡ್ಡಿ ದರದ ಜೊತೆಗೆ 2% ಸ್ಪ್ರೆಡ್ ಸೇರಿ ಸಾಲದ ಬಡ್ಡಿ ಟೋಟಲ್ ಆಗಿ 7% ಆಗುತ್ತೆ. ಸೊ ಇಲ್ಲಿ ಈ ಸ್ಪ್ರೆಡ್ನ ಪ್ರಮಾಣ ನಿಮ್ಮ ಕ್ರೆಡಿಟ್ ಸ್ಕೋರ್, ಆದಾಯದ ಸ್ಥಿತಿಗತಿ, ಬ್ಯಾಂಕ್ನೊಂದಿಗೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಮತ್ತು ಯಾವ ರೀತಿಯ ಸಾಲವನ್ನು ನೀವು ಪಡಿತಿದ್ದೀರಿ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಅದನ್ನು ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಈ ಸ್ಪ್ರೆಡ್ ಚಾರ್ಜ್ ಅಂತ ಹೇಳಿದ್ರೆ ಏನು ಅಂತ. ನೋಡಿ, ಇಲ್ಲಿ 5% ಬೆಂಚ್ ಮಾರ್ಕ್ ರೇಟ್, 2% ಸ್ಪ್ರೆಡ್ ಚಾರ್ಜ್, ಇದೆಲ್ಲ ಸೇರಿ ಟೋಟಲ್ ಆಗಿ ನಿಮಗೆ 7% ನಷ್ಟು ಬಡ್ಡಿಯನ್ನ ಬ್ಯಾಂಕ್ನವರು ವಿಧಿಸ್ತಾರೆ. ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್
ಎಕ್ಸಾಂಪಲ್ಗೋಸ್ಕರ 7% ಅಂತ ಹೇಳಿ ತಗೊಂಡಿದ್ದೀನಿ. ಅದು ಜಾಸ್ತಿನೂ ಆಗ್ಬೋದು, ಕಡಿಮೆಯೂ ಆಗ್ಬೋದು. ನೀವು ಯಾವ ಲೋನ್ ತಗೊಳ್ತೀರಿ ಅಂತ ಹೇಳೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಹೇಳಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದು RBI ನಿಗದಿಪಡಿಸುವಂತ ರೆಪೋ ರೇಟು, ಈಗ ಫಾರ್ ಎಕ್ಸಾಂಪಲ್ ಅದು 5% ನಾವು ತಗೊಂಡಿದ್ದೀವಿ ಇಲ್ಲಿ. ಅದೇ ತರ ಬ್ಯಾಂಕ್ನವ್ರು ನಿಗದಿಪಡಿಸುವಂತ ಸ್ಪ್ರೆಡ್ ಚಾರ್ಜ್, ಸೊ ಇದೆರಡೂ ಸೇರಿ 7%, ಅದು ನಿಮಗೆ ಹೇಳೋದು. ಸೊ ಇಲ್ಲಿ RBI ರೆಪೋ ರೇಟ್ ಏನಾದರೂ 6% ಇದ್ದು ಬ್ಯಾಂಕ್ನವರು ಸ್ಪ್ರೆಡ್ ರೇಟು 2% ಹಾಕಿದ್ರು ಅಂತ ಹೇಳಿದ್ರೆ ಅದು 8% ಆಗುತ್ತೆ. ಸೊ RBI ರೆಪೋ ರೇಟ್ 6% ಇದ್ದು ಬ್ಯಾಂಕ್ನವ್ರು ಏನಾದರೂ ಸ್ಪ್ರೆಡ್ ಚಾರ್ಜ್ 2.5% ಹಾಕಿದ್ರು ಅಂತ ಹೇಳಿದ್ರೆ 6 + 2 8.5% ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಸೊ ಈಗ ನಿಮಗೆ ನೀವು ಕಟ್ಟುವಂತ ಬಡ್ಡಿಯಲ್ಲಿ ಬೆಂಚ್ ಮಾರ್ಕ್ ಎಷ್ಟು, ಸ್ಪ್ರೆಡ್ ಎಷ್ಟು ಅನ್ನೋದನ್ನ ತಿಳಿದುಕೊಳ್ಳೋದು ಗೊತ್ತಾಯ್ತಲ್ವಾ? ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ಸೊ ಬೇಕಿದ್ರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು RBI ರೆಪೋ ರೇಟ್ ಎಷ್ಟಿದೆ ಅದರ ಜೊತೆಗೆ ನೀವು ಸ್ಪ್ರೆಡ್ ಚಾರ್ಜ್ ಎಷ್ಟು ಹಾಕಿದ್ದೀರಿ ಅಂತ ಹೇಳುವಂಥದ್ದನ್ನು ಕೂಡ ಬ್ಯಾಂಕ್ನವ್ರಿಗೆ ಹೋಗಿ ನೀವು ವಿಚಾರಿಸಬಹುದು. ಹಾಗಿದ್ರೆ ಈಗ RBI ನ ಈ ಅನೌನ್ಸ್ಮೆಂಟ್ ನಲ್ಲಿ ಏನಿದೆ, ಅದರಿಂದ ಲೋನ್ ತಗೊಂಡವರಿಗೆ ಏನು ಲಾಭವಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯವನ್ನ ನಿಮಗೆ ಹೇಳಲೇಬೇಕು. ನೋಡಿ, RBI ನ ಈ ನಿಯಮದಿಂದಾಗಿ EMI ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕೆ ಹೇಳಿ? ಇದರಿಂದ ಒಂದು ಸ್ವಲ್ಪ ಹಣ ಉಳಿಯುತ್ತೆ, ಅದನ್ನೆಲ್ಲಾದ್ರೂ ಹೂಡಿಕೆ ಮಾಡೋಣ ಅಥವಾ ಏನಕ್ಕಾದ್ರೂ ಯೂಸ್ ಮಾಡೋಣ ಅಂತ. ಆದರೆ ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಕುಟುಂಬ ದುಡಿಯುತ್ತಿರುವಂಥ ವ್ಯಕ್ತಿಯನ್ನ ಅವಲಂಬಿಸಿರುತ್ತೆ. ಉದಾಹರಣೆಗೆ ನೀವೇ ಅಂತ ಇಟ್ಕೊಂಡ್ರೆ ಇಮ್ಯಾಜಿನ್ ಮಾಡಿ, ಒಂದು ವೇಳೆ ನಿಮಗೇನಾದರೂ ಆಕಸ್ಮಿಕವಾಗಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬದ ಪರಿಸ್ಥಿತಿ ಹೇಗಿರುತ್ತೆ ಅಂಥೇಳಿ. ನೀವು ಮಾಡಿರುವಂಥ ಸಾಲ, ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಕನಸುಗಳು, ಈ ಎಲ್ಲ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬರುತ್ತೆ. ನೋಡಿ, ಭಾವನಾತ್ಮಕವಾಗಿ ನಿಮ್ಮನ್ನ ಕಳ್ಕೊಂಡಿರುವಂಥ ನಷ್ಟವನ್ನ ಭರಿಸೋದಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ನೀವಿಲ್ಲದೆ ಇದ್ರೂ ಕೂಡ ಆರ್ಥಿಕವಾಗಿ ನಿಮ್ಮ ಕುಟುಂಬವನ್ನ ನೀವು ಸದೃಢರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಎಸ್, ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಅದು ಹೇಗೆ ಅಂತ ಕೇಳ್ಬೋದು. ಮಾರ್ಕೆಟ್ನಲ್ಲಿ ನೂರಾರು ಕಂಪನಿಗಳಿವೆ, ನೂರಾರು ಪ್ಲಾನ್ಗಳಿವೆ. ಅದರಲ್ಲಿ ನಮಗೆ ಬೇಕಾದ್ದನ್ನ ಹೇಗೆ ಚೂಸ್ ಮಾಡೋದು ಅಂತ ನೋಡಿ, ಡಿಸ್ಕ್ರಿಪ್ಷನ್ ನಲ್ಲಿ ಪಾಲಿಸಿ ಬಜಾರ್ನ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ. ಅಲ್ಲದೆ ನಿಮ್ಮ ವಯಸ್ಸು ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ 400ರಿಂದ 500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಜೊತೆಗೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನೀವಿನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಈಗಲೇ ಮಾಡಿಸಿ. ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿರೋ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದುದನ್ನ ನೀವಿಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಮತ್ತೆ ಈಗ RBI ನ ಅನೌನ್ಸ್ಮೆಂಟ್ ಬಗ್ಗೆ ನೋಡೋಣ. ಇದರಿಂದಾಗಿ ನಮಗೆ ಏನು ಬೆನಿಫಿಟ್ ಇದೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಹೌದು, ಈ ಬೆಂಚ್ ಮಾರ್ಕ್ ರೇಟು, ಸ್ಪ್ರೆಡ್ ಚಾರ್ಜ್ ಬಗ್ಗೆ ಎಲ್ಲ ನಮಗೆ ಗೊತ್ತಾಯಿತು. ಆದರೆ ಈ ಅನೌನ್ಸ್ಮೆಂಟ್ಗೂ ಮುನ್ನ ಏನು ನಡೀತಾ ಇತ್ತು, ಇನ್ಮೇಲೆ ಏನು ನಡೆಯುತ್ತೆ ಅದನ್ನ ನಾವು ತಿಳ್ಕೊಳ್ಬೇಕು. ಹಳೆಯ ಸ್ಪ್ರೆಡ್ ನಿಯಮ ಮತ್ತು ಈಗಿನ ಸ್ಪ್ರೆಡ್ ನಿಯಮ, ಇದರ ನಡುವಿನ ವ್ಯತ್ಯಾಸ ಏನು ಅಂತ ನೋಡಿ. ಹಳೆಯ ಸ್ಪ್ರೆಡ್ ನಿಯಮ ಹೇಗಿತ್ತು ಅಂತ ಹೇಳಿದ್ರೆ, ಇದರ ಪ್ರಕಾರ ಈ ಹಿಂದೆ ಸಾಲ ಮಂಜೂರಾತಿಯ ಬಳಿಕ ಕನಿಷ್ಠ 3 ವರ್ಷಗಳವರೆಗೆ ಸ್ಪ್ರೆಡ್ ನಲ್ಲಿರುವಂತಹ ಬಡ್ಡಿ ದರವನ್ನು ಬದಲಾಯಿಸೋದಕ್ಕೆ ಬ್ಯಾಂಕ್ಗಳಿಗೆ ಅವಕಾಶ ಇರಲಿಲ್ಲ. RBI ರೆಪೋ ರೇಟ್ ಅನ್ನು ತಗ್ಗಿಸಿದ್ರು ತಕ್ಷಣದಲ್ಲೇ ನಿಮ್ಮ EMI ಮೊತ್ತ ಕಡಿತ ಆಗ್ತಿರ್ಲಿಲ್ಲ, ಕಡಿಮೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸ್ಪ್ರೆಡ್ನ ಪ್ರಮಾಣ 3 ವರ್ಷಗಳಿಗೆ ನಿಗದಿಯಾಗಿರ್ತಾ ಇತ್ತು. ಸಾಲ ಪಡೆದ ನಂತರ ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮಗೊಂಡಿದ್ರು ಸಾಲದ ಬಡ್ಡಿ ಹೊರೆಯನ್ನ ಇಳಿಸುವಂತೆ ಬ್ಯಾಂಕ್ನ ಬಳಿ ಹೋಗಿ ಗ್ರಾಹಕ ಕೇಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇದು ಒಂದು. ಹಾಗೇನೆ ಬ್ಯಾಂಕ್ನವರು ಇನ್ನೊಂದೇನು ಮಾಡ್ತಿದ್ರು ಅಂತ ಹೇಳಿದ್ರೆ, ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ನಿಮ್ಮ ಲೋನ್ಗೆ 7% ಬಡ್ಡಿ ಇದೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಈಗಾಗಲೇ ನಾನು ಹೇಳಿದಂಗೆ ಇದರಲ್ಲಿ 5% ರೆಪೋ ರೇಟ್ ಬೆಂಚ್ ಮಾರ್ಕು, 2% ಸ್ಪ್ರೆಡ್ ಚಾರ್ಜ್. ಈಗ ಇದರಲ್ಲಿ RBI ರೆಪೋ ರೇಟ್ ಅನ್ನ 0.5% ನಷ್ಟು ಕಡಿಮೆ ಮಾಡಿದೆ ಅಂತ ಹೇಳಿ ಇಟ್ಕೊಳ್ಳೋಣ. ಆಗ ನಮಗೆ ಹಾಕುವಂತ ಬಡ್ಡಿ 7ರ ಬದಲು 6.5% ಆಗಬೇಕೋ ಬೇಡವೋ? ಆಗಬೇಕು. ಆದರೆ ಬ್ಯಾಂಕ್ನವರು ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಸ್ಪ್ರೆಡ್ ಚಾರ್ಜ್ ಇದೆಯಲ್ಲ ಅದನ್ನ 2%ನಿಂದ 2.5%ಗೆ ಜಾಸ್ತಿ ಮಾಡ್ತಿದ್ರು ಅಂತ ಹೇಳ್ಬೋದು. ಇದರಿಂದಾಗಿ RBI ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ರು ಕೂಡ, ರೆಪೋ ರೇಟ್ ಕಡಿಮೆ ಆಗಿದ್ರು ಕೂಡ ಅದರ ಬೆನಿಫಿಟ್ ಗ್ರಾಹಕರಿಗೆ ಸಿಗ್ತಾ ಇರಲಿಲ್ಲ. ನಾನು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ತಗೊಂಡಿದ್ದೀನಿ ಅಂದಮೇಲೆ ರೆಪೋ ರೇಟ್ ಕಡಿತದ ಪ್ರಯೋಜನ, ಬೆನಿಫಿಟ್ ನನಗೆ ಸಿಗಬೇಕು ಅಂತ ನೀವೇನಾದರೂ ಕೇಳಕ್ಕೆ ಹೋದ್ರೆ, ಸರ್ ಇತ್ತೀಚೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ, ನೀವು ಒಂದೆರಡು ಸಲ EMI ಸರಿಯಾದ ಟೈಮಿಗೆ ಕಟ್ಟಿಲ್ಲ, ಹಾಗೇನೆ ನಮ್ಮ ಬ್ಯಾಂಕ್ನ ಆಪರೇಷನಲ್ ಚಾರ್ಜ್ ಜಾಸ್ತಿ ಮಾಡಿದ್ದೀವಿ, ಹೀಗೆ ಯಾವುದಾದ್ರೂ ಒಂದು ಕಾರಣವನ್ನ ಕೊಡ್ತಿದ್ರು. ಹಾಗಾಗಿ ರೆಪೋ ರೇಟ್ ಕಡಿಮೆ ಆದರೂ ಕೂಡ ನಮಗೆ ಅದರ
ಬೆನಿಫಿಟ್ ಸಿಗ್ತಾ ಇರಲಿಲ್ಲ. ಆದರೆ ಇನ್ಮೇಲೆ ಇದು ನಡೆಯೋದಿಲ್ಲ. ಯಾಕಂದ್ರೆ ಅಕ್ಟೋಬರ್ 1, 2025ರಿಂದ RBI ಸ್ಪ್ರೆಡ್ನ ಮೇಲಿದ್ದ 3 ವರ್ಷಗಳ ಲಾಕಿನ್ ಅನ್ನು ತೆಗೆದುಹಾಕಿದೆ. ಇದರಿಂದ ಬ್ಯಾಂಕ್ಗಳು 3 ವರ್ಷಕ್ಕೂ ಮೊದಲೇ ಸ್ಪ್ರೆಡ್ ಬಡ್ಡಿ ಭಾಗವನ್ನು ಕಡಿತಗೊಳಿಸಲು ಈಗ ಸಾಧ್ಯ ಇದ್ದು ಗ್ರಾಹಕರಿಗೆ ಬಡ್ಡಿ ಇಳಿಕೆಯ ಲಾಭವನ್ನ ವರ್ಗಾಯಿಸಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು 7%ಗೆ ಲೋನ್ ತಗೊಂಡಿದ್ದೀರಿ. ಇದರಲ್ಲಿ 5% ರೆಪೋ ರೇಟು, 2% ಸ್ಪ್ರೆಡ್ ಆಗಿದ್ರೆ, ರೆಪೋ ರೇಟ್ 0.5% ಕಡಿಮೆ ಮಾಡಿದ್ರೆ RBI, ನಿಮ್ಮ ಬಡ್ಡಿ ದರ ಕೂಡ ಅದಕ್ಕೆ ತಕ್ಕಂತೆ ಕಡಿಮೆ ಆಗಬೇಕು. ಅದು 7%ಗಿಂತ 6.5% ಆಗಬೇಕು. ಅಂದ್ರೆ ಇಲ್ಲಿ ಬ್ಯಾಂಕ್ನವರು ಹಿಂದಿನಂತೆ ಸ್ಪ್ರೆಡ್ ಚಾರ್ಜ್ ಅನ್ನ ಜಾಸ್ತಿ ಮಾಡಬಾರ್ದು. ನಿಮಗೆ ಇನ್ನೊಂದು ಸರ್ತಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ನಿಮಗೆ RBI ರೆಪೋ ರೇಟ್ 0.5% ಕಡಿಮೆ ಮಾಡಿದ್ರು ಕೂಡ ಇಲ್ಲಿ ಸ್ಪ್ರೆಡ್ ರೇಟ್ ಇದೆಯಲ್ಲ, ಅದು ಬ್ಯಾಂಕ್ನವರ ಕೈಯಲ್ಲಿರೋದು. ಅವರು 2% ಇದನ್ನ 2.5% ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಇತ್ತು. ಆದ್ರೆ ಇನ್ಮೇಲೆ ಅದನ್ನ ಹೀಗೆ ಮಾಡುವಂಗಿಲ್ಲ. ಆದ್ರೆ ಸ್ಪ್ರೆಡ್ ಚಾರ್ಜ್ ಜಾಸ್ತಿ ಮಾಡೋದಕ್ಕೆ ಬ್ಯಾಂಕ್ನವರಿಗೆ ಅವಕಾಶ ಇಲ್ವಾ ಅಂತ ಕೇಳಿದ್ರೆ ಇದೆ. ಅದು ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಕ್ರೆಡಿಟ್ ಸ್ಕೋರು ಆ ಟೈಮ್ನಲ್ಲಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆಗ ಬ್ಯಾಂಕ್ನವರು ಸ್ಪ್ರೆಡ್ ಚಾರ್ಜ್ ಅನ್ನ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಅದನ್ನ ಬಿಟ್ಟು ಆಪರೇಷನಲ್ ಚಾರ್ಜು ಅದು ಇದು ಅಂತ ಹೇಳಿ ಸ್ಪ್ರೆಡ್ ಚಾರ್ಜ್ ಅನ್ನ ಜಾಸ್ತಿ ಮಾಡಬಾರ್ದು. ಆದರೆ ಲೋನ್ ತಗೊಂಡರ ಪ್ರೊಫೈಲ್ ರಿಸ್ಕ್ ನಲ್ಲಿದೆ ಅಂತ ಹೇಳಿದ್ರೆ ಒಂದು ವೇಳೆ ಆ ಸಂದರ್ಭದಲ್ಲಿ ಮಾಡುವಂತ ಅವಕಾಶ ಬ್ಯಾಂಕ್ಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, RBI ರೆಪೋ ರೇಟ್ ಕಡಿಮೆ ಮಾಡಿದಾಗಲೆಲ್ಲ ನಿಮ್ಮ ಬಡ್ಡಿ ದರ ಕೂಡ ಕಡಿಮೆ ಆಗುತ್ತೆ, ನೀವು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ತಗೊಂಡಿದ್ರೆ. ಹಾಗಿದ್ರೆ ಈ ನಿಯಮದಿಂದ ಏನ್ ಲಾಭ? ಈ ಹಿಂದೆ ರೆಪೋ ಬಡ್ಡಿ ದರ ಕಡಿತವಾದ್ರೆ ಹೊಸದಾಗಿ ಸಾಲ ಪಡೆಯುವವರಿಗೆ ಮಾತ್ರ ಬಡ್ಡಿ ಇಳಿಕೆಯ ಅನುಕೂಲ ಪ್ರಯೋಜನ ಸಿಗ್ತಾ ಇತ್ತು. ಈಗಾಗಲೇ ಸಾಲ ಪಡೆದಿರುವಂತಹ ಗ್ರಾಹಕರಿಗೆ ಬಡ್ಡಿ ಇಳಿಕೆಯ ಲಾಭ ಬೇಗ ವರ್ಗಾವಣೆ ಆಗ್ತಾ ಇರಲಿಲ್ಲ. ಆದರೆ ಹೊಸ ಸ್ಪ್ರೆಡ್ ನಿಯಮದ ಪ್ರಕಾರ ಸಾಲ ಪಡೆದ ನಂತರವೂ ನಿಮ್ಮ ಸಾಲದ ಬಡ್ಡಿಯನ್ನು ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಾದ್ರೆ, ಬೇರೆ ಸಾಲಗಳನ್ನು ತೀರಿಸಿ ಸಾಲದ ಹೊರೆಯನ್ನು ತೆಗೆದುಕೊಂಡಿದ್ರೆ, ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡುತ್ತಾ ಬಂದಿದ್ರೆ ಸಾಲದ ಬಡ್ಡಿ ಕಡಿಮೆ ಮಾಡುವಂತೆ ನೀವು ನಿಮ್ಮ ಬ್ಯಾಂಕ್ಗೆ ಅಪ್ರೋಚ್ ಆಗ್ಬೋದು, ನೀವು ನಿಮ್ಮ ಬ್ಯಾಂಕನ್ನು ಕೇಳಬಹುದು. ಈ ಹೊಸ ನಿಯಮ ಪಾರದರ್ಶಕತೆಯನ್ನು ಹೆಚ್ಚಿಸುವ ಜೊತೆಗೆ ಗ್ರಾಹಕ ಸ್ನೇಹಿಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ನಾವು ನಮ್ಮ ಲೋನ್ಗೆ ಇದನ್ನ ಹೇಗೆ ಮಾಡೋದು ಅಂತ ಕೇಳಿದ್ರೆ, ನೋಡಿ, ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಲೋನ್ ತಗೊಂಡಿರ್ತೀವಿ ಫ್ಲೋಟಿಂಗ್ ಇಂಟ್ರೆಸ್ಟ್ ನಲ್ಲೇ, ಬಟ್ ಇದನ್ನೆಲ್ಲ ಕೇಳೋದಕ್ಕೆ ಹೋಗಲ್ಲ. ರೆಪೋ ರೇಟ್ ಕಡಿಮೆ ಆಗಿದ್ರೂ ಕೂಡ ನಾವು ಅಷ್ಟೇ EMI ಅನ್ನ ಕಟ್ತಾ ಹೋಗ್ತೀವಿ, ಅಷ್ಟೇ ಬಡ್ಡಿಯನ್ನು ಕಟ್ತಾ ಹೋಗ್ತೀವಿ. ಬಟ್ ನಿಮಗೆ ನಿಜವಾಗ್ಲೂ ಕೂಡ ರೆಪೋ ರೇಟ್ ಕಡಿಮೆ ಆದಾಗ ಬಡ್ಡಿಯ ಲಾಭ ಸಿಗಬೇಕು ಅಂತ ಹೇಳಿದ್ರೆ ನೀವು ಬ್ಯಾಂಕ್ಗೆ ಹೋಗಿ ಕೇಳಬೇಕು. ಉದಾಹರಣೆ ಕೊಟ್ಟು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ, ರಮೇಶ್ ಈತ 5 ವರ್ಷಗಳ ಹಿಂದೆ ಒಂದು ಹೋಮ್ ಲೋನ್ ಅನ್ನು ತಗೊಂಡಿರ್ತಾರೆ. ಪ್ರತಿ ತಿಂಗಳು EMI ಅವರಿಗೆ ಒಂದು ದೊಡ್ಡ ಹೊರೆಯಂತೆ ಭಾಸವಾಗ್ತಾ ಇತ್ತು. ಇದು ಬಹಳಷ್ಟು ಜನರಿಗೆ ಆಗ್ತಾ ಇರುತ್ತೆ. ನೋಡಿ, ಅವರು ಸರಿಯಾದ ಸಮಯಕ್ಕೆ ಎಲ್ಲ EMIಗಳನ್ನ ಪಾವತಿಸ್ತಾ ಬಂದ್ರು. ಎಷ್ಟೇ ಕಷ್ಟ ಆದ್ರೂ ಕೂಡ ಅವರ ಕ್ರೆಡಿಟ್ ಸ್ಕೋರ್ ಕೂಡ ಉತ್ತಮಗೊಳ್ತಾ ಸಾಕ್ತು. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಅವರ ಸಾಲದ ಬಡ್ಡಿ ದರ ಮಾತ್ರ ಕಡಿಮೆ ಆಗಿರಲಿಲ್ಲ. RBI ಸ್ಪ್ರೆಡ್ ದರದ ಪರಿಷ್ಕರಣೆ ವಿಚಾರವಾಗಿ ಬ್ಯಾಂಕ್ಗಳಿಗೆ ಇದ್ದ ನಿರ್ಬಂಧವನ್ನು ಈಗ ತೆಗೆದು ಹಾಕಿರುವ ಬಗ್ಗೆ ರಮೇಶ್ಗೆ ತಿಳಿಯಿತು. ಕೂಡಲೇ ಏನು ಮಾಡಿದ್ರು ಅಂತ ಹೇಳಿದ್ರೆ, ಬ್ಯಾಂಕ್ಗೆ ಹೋಗಿ ರಮೇಶ್ ಅವರು, ನನ್ನ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ, ನನ್ನ ಸಾಲದ ಮೇಲಿನ ಬಡ್ಡಿ ದರವನ್ನ ಪರಿಷ್ಕರಿಸಿ ಅಂತೇಳಿ ಕೇಳ್ಕೊಂಡ್ರು. ಅಷ್ಟೇ ಅಲ್ಲ, ಬೇರೆ ಬ್ಯಾಂಕ್ಗಳು ಬಾಕಿ ಇರುವ ಗೃಹ ಸಾಲ ವರ್ಗಾವಣೆ ಮಾಡಿಕೊಂಡ್ರೆ, ಅಂದ್ರೆ ಹೋಮ್ ಲೋನ್ ಸ್ವಿಚ್ ಮಾಡಿದ್ರೆ ಯಾವ ಬಡ್ಡಿ ದರವನ್ನ ನೀಡೋದಿಕ್ಕೆ ಅವರು ಉತ್ಸುಕರಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಲೋನ್ ತಗೊಂಡಂತ ಬ್ಯಾಂಕಿಗೆ ತಿಳಿಸಿದ್ರು. ನಂತರದಲ್ಲಿ ಬ್ಯಾಂಕ್ನವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ರಮೇಶ್ ಅವರ ಬಡ್ಡಿ ದರದಲ್ಲಿ 0.35%, 0.35% ನಷ್ಟು ಇಳಿಕೆ ಮಾಡಿದ್ರು. ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ರಮೇಶ್ ಅವರ ತಿಂಗಳ EMI ಇದೆಯಲ್ಲ, ಅದರಲ್ಲಿ 1,500 ರೂಪಾಯಿ ಕಡಿಮೆ ಆಗಿದ್ದಲ್ಲದೆ ಒಟ್ಟಾರೆ ಸಾಲದ ಅವಧಿಯಲ್ಲಿ 5 ಲಕ್ಷ ರೂಪಾಯಿಯಷ್ಟು ಬಡ್ಡಿಯ ಹಣ ಕೂಡ ಉಳಿತಾಯವಾದಂತಾಯಿತು. ಸೊ ಇದೊಂದು ಎಕ್ಸಾಂಪಲ್ ಕೊಟ್ಟಿರೋದು. ಅಂದ್ರೆ ನೀವು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಅನ್ನ ತಗೊಂಡಿದ್ರೆ RBI ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದಂತ ಸಂದರ್ಭದಲ್ಲಿ ನೀವು ಬ್ಯಾಂಕ್ಗೆ ಹೋಗಿ ಕೇಳಬೇಕು, ನನ್ನ ಬಡ್ಡಿ ದರವನ್ನ ಕಡಿಮೆ ಮಾಡಿ, 7% ಬಡ್ಡಿ ದರ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳಿ. ಸೊ ಆಗ ನೀವು ಹೇಳ್ಬೋದು ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೇರೆ ಬ್ಯಾಂಕ್ಗಳು ಈ ಲೋನ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದಾವೆ, ಅವ್ರು ನನಗೆ ಇಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಸರಿಯಾದ ಟೈಮಿಗೆ EMI ಅನ್ನ ಕಟ್ತಾ ಇದ್ದೀರಾ, EMI ಕಂತು ಮಿಸ್ ಆಗಿಲ್ವಾ, ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆಯಾ, ನಿಮ್ಮ ವ್ಯಾವಹಾರಿಕ ಸಂಬಂಧ ಬ್ಯಾಂಕ್ನವರ ಜೊತೆಗೆ ಚೆನ್ನಾಗಿದೆಯಾ, ಇದೆಲ್ಲ ನೋಡ್ಬಿಟ್ಟು ನಿಮಗೆ ಬಡ್ಡಿ ದರವನ್ನ ಕಡಿಮೆ ಮಾಡ್ತಾರೆ. ಸೊ ನೀವು ಈ ರೀತಿ ಕೇಳಿದ್ರೆ ಮಾತ್ರ ಇದರ ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಹಾಗಿದ್ರೆ ಈ ಅನೌನ್ಸ್ಮೆಂಟ್ ನಿಂದ ಏನೇನ್ ಲಾಭ ಸಿಗುತ್ತೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ. ಪ್ರಯೋಜನಗಳೇನೇನು ನೋಡಿ, EMI ಕಡಿಮೆ ಆಗ್ಬೋದು,
ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗ್ಬೋದು, EMI ಅನ್ನ ತಪ್ಪದೆ ನೀವು ಪಾವತಿಸಬಹುದು, ಯಾವ ದೊಡ್ಡ ಹೊರೆಯೂ ನಿಮಗೆ ಆಗದೇ ಇರಬಹುದು, ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿರ್ಬೋದು. ಸೊ ಇದು ಅಕ್ಟೋಬರ್ 1, 2025ರಿಂದನೇ ಜಾರಿಯಾಗಿದೆ. ನೀವು ಲೋನು ಆಲ್ರೆಡಿ ತಗೊಂಡಿದ್ರು ಸರಿ ಅಥವಾ ಇನ್ಮೇಲೆ ತಗೊಳ್ಳೋದಾದ್ರೂ ಸರಿ, ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ತಗೊಂಡಿದ್ರೆ ಅಥವಾ ತಗೊಳ್ತೀರಿ ಅಂತ ಆದ್ರೆ ಇದು ನಿಮಗೆ ಅಪ್ಲೈ ಆಗುತ್ತೆ. ಆದ್ರೆ ನೀವು ಬ್ಯಾಂಕ್ಗೆ ಹೋಗಿ ಇದನ್ನ ಕೇಳಬೇಕು. ಸೊ ಹಾಗಿದ್ರೆ ಸಾಲಗಾರರಾಗಿ ನೀವೇನ್ ಮಾಡಬೇಕು ನೋಡಿ, ಯಾವ ರೀತಿಯ ಸಾಲ ಪಡೆದಿದ್ದೀರಿ ನೋಡ್ಕೊಳ್ಳಿ. ಎಲ್ಲದಕ್ಕಿಂತ ಮೊದಲು ಮಾಡಬೇಕಾದಂತ ಕೆಲಸ ಇದು. ನೀವು ಬದಲಾಗುವಂತ ಬಡ್ಡಿ ದರ ಅಂದ್ರೆ ಫ್ಲೋಟಿಂಗ್ ರೇಟ್ ನಲ್ಲಿ ರೆಪೋ ಆಧಾರಿತ ಸಾಲವನ್ನ ಪಡೆದಿದ್ದೀರಿ ಅಂತ ಹೇಳುವಂತದನ್ನ ಖಾತರಿಪಡಿಸಿಕೊಳ್ಳಿ. ಆಗ ಮಾತ್ರ ಈ ಸ್ಪ್ರೆಡ್ ನಿಯಮ ಇದೆಯಲ್ಲ ಅದು ನಿಮಗೆ ಅನ್ವಯ ಆಗುತ್ತೆ. ಹಾಗೇನೆ ಹೊಸ ನಿಯಮ ಸ್ವಯಂಚಾಲಿತವಲ್ಲ. ಈ ಹೊಸ ನಿಯಮ ಇದೆಯಲ್ಲ ಇದು ಸ್ವಯಂಚಾಲಿತವಾಗಿ ಜಾರಿಗೆ ಬರೋದಿಲ್ಲ, ಅಂದ್ರೆ ಆಟೋಮೆಟಿಕ್ ಆಗಿ ಬರೋದಿಲ್ಲ. ಸಾಲ ಪಡೆದವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಿ, ಅಂದ್ರೆ ಬ್ಯಾಂಕ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ನಡೆಸಿ ಈ ಅನುಕೂಲವನ್ನ ಪಡೆದುಕೊಳ್ಬೇಕಾಗತ್ತೆ. ಹಾಗೇನೆ ಬಡ್ಡಿ ದರ ಹೋಲಿಸಿ ನಿಮ್ಮ ಬಾಕಿ ಇರುವಂತ ಗೃಹ ಸಾಲ ಅಥವಾ ಯಾವುದೇ ಲೋನ್ ಅನ್ನ ವರ್ಗಾವಣೆ ಮಾಡಿಕೊಂಡ್ರೆ, ಅಂದ್ರೆ ಹೋಮ್ ಲೋನ್ ಅನ್ನ ಸ್ವಿಚ್ ಮಾಡಿಕೊಂಡ್ರೆ ಬೇರೆ ಬ್ಯಾಂಕ್ಗಳು ಯಾವ ಬಡ್ಡಿ ದರವನ್ನ ನೀಡೋದಕ್ಕೆ ಉತ್ಸುಕವಾಗಿವೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಳಿ. ಸೊ ಅವರು ಇದಕ್ಕಿಂತ ಕಡಿಮೆಗೆ ಕೊಡ್ತಾರೆ ಅಂತ ಹೇಳಿದಾಗ ಅದನ್ನ ತಗೊಂಡು ನೀವು ನಿಮ್ಮ ಬ್ಯಾಂಕಿಗೆ ಅಥವಾ ಬ್ಯಾಂಕ್ನವರ ಮುಂದೆ ಇಡಿ, ಅದನ್ನ ಇಟ್ಟು ಬಡ್ಡಿ ದರ ಇಳಿಸಿ ಅಂತ ಹೇಳುವಂಥದ್ದನ್ನ ಕೇಳಿ ಬ್ಯಾಂಕ್ನವರು ಆಗ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ ಇಂಟ್ರೆಸ್ಟ್ ಅನ್ನ. ಹಾಗೆಯೇ ನೆಕ್ಸ್ಟ್ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಿ. ಸ್ಪ್ರೆಡ್ ಕಡಿತಗೊಳಿಸುವಂತೆ ಬ್ಯಾಂಕ್ನವರನ್ನ ನೀವು ಮನವೊಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು, ಅದರ ಬಗ್ಗೆ ನಿಮ್ಮ ಗಮನ ಇರಬೇಕಾಗತ್ತೆ. ಸೊ RBI ನ ಈ ಬಿಗ್ ಅನೌನ್ಸ್ಮೆಂಟ್ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ತಗೊಂಡವರಿಗೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ನೀವೇನಾದ್ರೂ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ತಗೊಂಡಿದ್ರೆ ಅಥವಾ ತಗೊಳ್ಬೇಕು ಅಂತ ಹೇಳಿದ್ರೆ ಈಗಲೇ ಬ್ಯಾಂಕ್ ಹೋಗಿ ಕೇಳಿ, ನಿಮ್ಮ ಬಡ್ಡಿ ದರ ಕೂಡ ಕಡಿಮೆ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ. ಹಾಗೇನೆ ಲೋನ್ ತಗೊಂಡವರಿಗೆ, ತಗೊಳ್ಬೇಕು ಅಂತ ಹೇಳುವಂಥವರಿಗೆ ಮಿಸ್ ಮಾಡದೆ ಶೇರ್ ಮಾಡಿ, ಅವರು ಕೂಡ ಇದರ ಬೆನಿಫಿಟ್ ಅನ್ನ ಪಡೆದುಕೊಳ್ಳಿ. ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.